ಕವಿ ವ್ಯಕ್ತಿ. ಕೃತಿಗೆ ನೇರವಾದ ಸ್ಪಷ್ಟವಾದ ಕಾರಣ ಕವಿ. ಆದುದರಿಂದ ಕೃತಿ ಪರಿಶೀಲನೆಯಲ್ಲಿ ಕವಿಯ ಕಾಲ, ದೇಶ, ಪರಿಸರಗಳನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಕವಿಯ ಜೀವನದ ವೈಯಕ್ತಿಕ ವಿವರಗಳನ್ನು ಎಣಿಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಪಾಶ್ಚಾತ್ಯ ವಿಮರ್ಶೆಯ ಇತ್ತೀಚಿನ ವಿಧಾನಗಳಲ್ಲಿ ಒಂದು. ಕವಿಯ ವೈಯಕ್ತಿಕವಾದ ಹಂಬಲಗಳು, ಆದರ್ಶಗಳು, ಅವನ ಬದುಕಿನಲ್ಲಿ ಬರುವ ಏರಿಳಿತಗಳು, ಅವನೊಂದಿಗೆ ಸಂಪರ್ಕವನ್ನಿರಿಸಿಕೊಂಡ ಮತ್ತು ಹೆಣೆದುಕೊಂಡ ವ್ಯಕ್ತಿಗಳ ಪ್ರೀತಿ, ವಿಶ್ವಾಸ, ಪ್ರಣಯಗಳ ಪರಿಣಾಮ ಇತ್ಯಾದಿಗಳಿಂದ ಅವನ ಕೃತಿಯ ಕೆಲವು ಭಾಗಗಳನ್ನು ವಿಮರ್ಶಿಸಲು ಸಾಧ್ಯವಾಗುವುದು ಎಂಬ ಭಾವನೆ ಅಂತಹ ವಿಮರ್ಶೆಯಲ್ಲಿ ಪ್ರಧಾನವಾಗಿದೆ. ಸುದೈವದಿಂದಲೋ ದುರ್ದೈವದಿಂದಲೋ ನಮ್ಮ ಜನ ಮೊದಲಿನಿಂದಲೂ ಕವಿಗಳ ಕೃತಿಗಳ ಬಗೆಗೆ ಮಾತ್ರ ಮನಸ್ಸು ಕೊಟ್ಟರೇ ಹೊರತು ಕವಿ ಜೀವನದ ವಿಚಾರದಲ್ಲಿ ಕುತೂಹಲವನ್ನಾಗಲಿ ಅದನ್ನು ಬರೆದಿಡಬೇಕೆನ್ನುವ ಆಸಕ್ತಿಯನ್ನಾಗಲಿ ತಾಳಿದಂತೆ ತೋರುವುದಿಲ್ಲ. ಹೀಗಾಗಿ ಕವಿ ಜೀವನದ ಚಿತ್ರ ಅಪೂರ್ವಕ್ಕೆ ಅವನೇ ಹೇಳಿಕೊಂಡ ಒಂದೆರಡು ಮಾತಿನಿಂದ ಸೂಚಿತವಾಗಬಹುದೇ ಹೊರತು ಅವನ ನಿತ್ಯ ಜೀವನ ಹೇಗಿತ್ತು, ಅದರ ಸಮಸ್ಯೆಗಳೇನು, ಸ್ವಾರಸ್ಯಗಳೇನು ಎನ್ನುವುದು ನಮಗೆ ತಿಳಿಯುವುದಿಲ್ಲ. ನಮ್ಮ ಹಳಗನ್ನಡ ಕವಿಗಳು ಕಾವ್ಯಾರಂಭದಲ್ಲಿ ತಮ್ಮ ಸ್ವಂತ ವಿಷಯಗಳನ್ನು ಹೇಳಿಕೊಂಡಿದ್ದಾರೆ. ಆದರೆ ಅದು ಬಹುಮಟ್ಟಿಗೆ ಐತಿಹಾಸಿಕವಾದುದು. ಆದರೂ ಪಂಪ, ರನ್ನ, ಜನ್ನರಂಥ ಹಲವು ಕವಿಗಳು ತಮ್ಮ ವೈಯಕ್ತಿಕವಾದ ವಿಚಾರಗಳನ್ನು, ಅಭಿರುಚಿ ಹಾಗೂ ಸಾಮರ್ಥ್ಯಗಳ ಅಗ್ಗಳಿಕೆಯನ್ನು ತಾವೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇದರ ಮೇಲೆ 4 ದಿನ ಇದ್ದು ಮರೆಯಾಗುವ ಲೋಕ ವ್ಯಕ್ತಿ ಹಾಗೂ ಅವನ ಜೀವನದ ವಿವರಗಳಿಗಿಂತ ಕಾವ್ಯದಲ್ಲಿ ನೆಲೆಗೊಂಡ ಶಾಶ್ವತ ವ್ಯಕ್ತಿತ್ವ ಮತ್ತು ಜೀವನ ದರ್ಶನ ಇವು ಮುಖ್ಯ ಎಂದು ಅವರು ಭಾವಿಸಿರಬೇಕು. ಇದರಿಂದಾಗಿ ಕವಿಗಳ ಜೀವನ ಚರಿತ್ರೆ ನಮಗೆ ದೊರೆಯುವುದಿಲ್ಲ. ಅದರ ಬದಲು ಕೆಲವು ಕವಿಗಳನ್ನು ಕುರಿತ ದಂತಕಥೆಗಳು ಮಾತ್ರ ಪರಂಪರಾಗತವಾಗಿ ನಮ್ಮಲ್ಲಿ ಹರಿದು ಬಂದಿವೆ. ಕಾಳಿದಾಸನನ್ನು ಕುರಿತ ಶೃಂಗಾರದ ಕಥೆಗಳು, ಹರಿಶ್ಚಂದ್ರ ಕಾವ್ಯವನ್ನು ಬರೆದಿದ್ದರಿಂದ ರಾಘವಾಂಕನ ಹಲ್ಲುಗಳನ್ನು ಹರಿಹರ ಮುರಿದ ಎಂಬಂತಹ ಕಥೆಗಳು, ಕುಮಾರವ್ಯಾಸನಿಗೂ ಚಾಮರಸನಿಗೂ ಸ್ಪರ್ಧೆಯುಂಟಾಯಿತು ಎಂಬ ಕಥೆಗಳು ವಿವಿಧವಾಗಿ ಬೆಳೆದು ಬಂದಿವೆ. ಇವುಗಳಲ್ಲಿ ಕಥೆಗಳಿಗೆ ಇರಬಹುದಾದ ಸ್ವಾರಸ್ಯದ ಜೊತೆಗೆ ಅಂದಂದಿನ ಪರಿಸರದ ಮನೋಧರ್ಮಗಳ ತಾಕಲಾಟದ ಪರಿಚಯ ಒಂದಷ್ಟು ಆಗುವುದಾದರೂ ಎಷ್ಟೋ ವೇಳೆ ಅಸಂಬದ್ಧವು, ಜಾತಿ ಮಾತ್ಸರ್ಯ, ಸ್ಪರ್ಧಾದಿ ಪೂರ್ವಗ್ರಹಜನ್ಯವೂ ಆದುವೆಂಬುದು ಸ್ಪಷ್ಟ. ಇವುಗಳಿಂದ ಕವಿಯ ವೈಯಕ್ತಿಕ ಜೀವನದ ರೂಪುರೇಖೆಗಳನ್ನು ನಾವು ಗುರುತಿಸುವುದು ದುಸ್ಸಾಧ್ಯ. ಆದರೆ ಪಾಶ್ಚಾತ್ಯರಲ್ಲಿ ಆಯಾ ಕವಿಗಳು ಬದುಕಿದ ಕಾಲದಲ್ಲಿ ಅವರ ಹಿತೈಷಿಗಳೋ ಸ್ನೇಹಿತರೋ ಬರೆದು ಇರಿಸಿದ ಕವಿ ಜೀವನದ ಹಲವು ಪ್ರಸಂಗಗಳಿಂದ, ಕವಿಯೇ ಬರೆದಿರಿಸಿದ ದಿನಚರಿಗಳಿಂದ, ಅವರು ನಡೆಸಿರುವ ಪತ್ರ ವ್ಯವಹಾರಗಳಿಂದ ಅವರ ಕಾವ್ಯದ ಜೊತೆಗೆ ನೆರಳಾಗಿ ಅವನ ಜೀವನ ಚರಿತ್ರೆಯು ಹರಿದು ಬಂದಿದೆ. ಅಷ್ಟೇ ಅಲ್ಲದೆ ಕವಿಯ ಕಾವ್ಯಗಳನ್ನೂ ಅವರ ಜೀವನದ ವಿವರಗಳನ್ನೂ ಜೊತೆಗೂಡಿಸಿಕೊಂಡು ಕವಿಯ ಜೀವನ ಚರಿತ್ರೆ ಸಾಹಿತ್ಯದ ಒಂದು ಪ್ರಕಾರವಾಗಿ ಬೆಳೆದು ಬಂದಿದೆ. ಕವಿಯ ಕೃತಿಯನ್ನು ಓದಿದ ವಿಮರ್ಶಕರ ಸಹಜ ಕುತೂಹಲದಿಂದ ತಮಗೆ ದೊರಕಬಹುದಾದ ಕವಿ ಜೀವನ ಚರಿತ್ರೆಯ ವಿವರಗಳನ್ನು ಅವಲೋಕಿಸಲು ಬಯಸುತ್ತಾರೆ. ಅದರಿಂದ ಕೃತಿ ವ್ಯಾಖ್ಯಾನದ ವಿಚಾರದಲ್ಲಿ ಉಪಯೋಗವಾಗಬಹುದೆಂದು. ಈ ದೃಷ್ಟಿಯಿಂದ ಕವಿಯ ಜೀವನ ಚರಿತ್ರೆಯಿಂದ ತಕ್ಕ ಮಟ್ಟಿಗೆ ಪ್ರಯೋಜನವಾಗಿದೆ. ಕೋಲ್ರಿಡ್ಜ್
ಕವಿಯ ಬದುಕಿನ ವಿವರಗಳಿಂದ, ಅವನು ಅಭ್ಯಾಸ ಮಾಡಿದ ಗ್ರಂಥಗಳ ವಿಚಾರಗಳಿಂದ, ಅವನು ಬರೆದಿರಿಸಿಕೊಂಡ ಟಿಪ್ಪಣಿ ಇತ್ಯಾದಿಗಳಿಂದ ಅವನ ಪ್ರತಿಭೆ ಹೇಗೆ ಕೆಲಸ ಮಾಡಿದೆ, ಅವನು ಯಾವ ಯಾವ ರೀತಿಯಲ್ಲಿ ತನಗೆ ದೊರಕಿದ ಕಾವ್ಯ ಪರಿಕರಗಳನ್ನು ತನ್ನ ಪ್ರತಿಭೆಯಿಂದ ಪರಿವರ್ತಿಸಿ ಅಪೂರ್ವ ನಿರ್ಮಾಣವನ್ನು ಮಾಡಿದ್ದಾನೆ ಎನ್ನುವ ವಿಚಾರವನ್ನು ಅತ್ಯಂತ ರೋಮಾಂಚಕಾರಿಯಾಗಿ ಲಿವಿಂಗ್ಸ್ಟನ್ ಲವ್ಸ್ ಅವರು ದಿ ರೋಡ್ ಟು ಝಾನಡು ಎಂಬ ಗ್ರಂಥದಲ್ಲಿ ಚಿತ್ರಿಸಿದ್ದಾರೆ. ವರ್ಡ್ಸ್ವರ್ತನ ಬದುಕಿನಲ್ಲಿ ಶೆಲ್ಲಿಯ ಬದುಕಿನಲ್ಲಿ ಬರುವ ಪ್ರೀತಿ, ಪ್ರಣಯ ಪ್ರಸಂಗಗಳ ಆಧಾರದಿಂದ ಅವರ ಎಷ್ಟೋ ಪ್ರಣಯ ಗೀತೆಗಳನ್ನು ವಿವರಿಸಿದ್ದಾರೆ. ಹೀಗೆ ಕವಿ ಜೀವನದ ವಿವರಗಳಿಂದ ಕವಿಕೃತಿಯ ವ್ಯಾಖ್ಯಾನಕ್ಕೆ ಹಲವು ಸಲ ಉಪಯೋಗವಾಗಿರುವುದೂ ಉಂಟು. ಒಂದೊಂದು ಸಲ ಕವಿ ಜೀವನದ ವಿವರಗಳು ದೊರೆಯದೇ ಇದ್ದರೂ ಕೃತಿಯನ್ನೇ ಪ್ರಧಾನವಾಗಿರಿಸಿಕೊಂಡು ಅಲ್ಲಿನ ಕೆಲವು ಭಾಗಗಳಲ್ಲಿ, ಕೆಲವು ಪಾತ್ರಗಳ ನಡವಳಿಕೆಯಲ್ಲಿ ಕವಿ ತನ್ನ ಬದುಕಿನ ಒಂದು ಮುಖವನ್ನೇ ಇಂಥ ಕಡೆ ವ್ಯಕ್ತಪಡಿಸುತ್ತಿದ್ದಾನೆಂದು ಊಹಿಸುವುದು ಈ ವಿಮರ್ಶೆಯಲ್ಲಿ ಒಂದು ಮುಖ್ಯವಾದ ಅಂಶ. ಶೇಕ್ಸ್ಪಿಯರ್ ಕವಿಯ ಟೆಂಪೆಸ್ಟ್ ನಾಟಕದಲ್ಲಿ ಬರುವ ಪ್ರಾಸ್ಪಿರೋವಿನ ಪಾತ್ರದಲ್ಲಿ ಶೇಕ್ಸ್ಪಿಯರ್ ತನ್ನನ್ನೇ ಚಿತ್ರಿಸಿಕೊಂಡಿದ್ದಾನೆಂದು, ಈ ನಾಟಕದಲ್ಲಿ ಪ್ರಾಸ್ಪಿರೋ ಕಡೆಯಲ್ಲಿ ತನ್ನ ಮಂತ್ರದಂಡವನ್ನು ಮುರಿದೆಸೆಯುವ ಪ್ರಸಂಗ ಶೇಕ್ಸ್ಪಿಯರ್ ಕವಿ ಅಲ್ಲಿಂದಾಚೆಗೆ ನಾಟಕ ರಚನೆಗೆ ಶರಣು ಹೊಡೆದನೆಂಬುದನ್ನು ಸೂಚಿಸುವುದೆಂದು ವಿಮರ್ಶಕರು ಊಹಿಸುತ್ತಾರೆ. ಪಂಪನ ಬನವಾಸಿಯ ವರ್ಣನೆಯನ್ನು ಓದಿ ಅಲ್ಲಿ ಕಂಡುಬರುವ ವೈಯಕ್ತಿಕವಾದ ಆ ಹಂಬಲವನ್ನು ಕುರಿತು ತೀನಂಶ್ರೀಯವರು ಈ ರೀತಿ ಹೇಳಿದ್ದಾರೆ. ಪಂಪನು ಮಾಡಿರುವ ಬನವಾಸಿ ದೇಶದ ವರ್ಣನೆ ತುಂಬ ಪ್ರಸಿದ್ಧವಾಗಿದೆ. ದೇಶ ದೇಶವನ್ನು ಸುತ್ತಿ ಬನವಾಸಿಯ ಪ್ರಾಂತ್ಯಕ್ಕೆ ಬಂದ ಅರ್ಜುನನು ಇಲ್ಲಿಯ ಚೆಲುವಿಗೆ ಮೆಚ್ಚಿ ಆ ಮಾತುಗಳನ್ನು ಆಡಿದಂತೆ ಪಂಪನು ನಿರೂಪಿಸಿದ್ದಾನೆ. ಆದರೆ ನಿಜವಾಗಿ ಇದು ಪಂಪನ ಹೃದಯದಿಂದಲೇ ಉಕ್ಕಿ ಹರಿದ ಹಂಬಲಿಕೆಯ ಚಿಲುಮೆ. ಹಿಂದೆ ಪಂಪನು ಬನವಾಸಿಯ ಪ್ರಾಂತ್ಯದ ದಟ್ಟವಾದ ವನಗಳಲ್ಲಿ ಅಲೆದಾಡಿ ಅಲ್ಲಿಯ ಹೂಗಳ ಕಂಪನ್ನು ಹೀರಿ ತೆಂಕಣ ಗಾಳಿಗೆ ಮೈಯೊಡ್ಡಿ ನಲ್ಮೆಯ ಕೇಳಿಗಳಲ್ಲಿ ಮೈಮರೆತು ಸುಖಪಟ್ಟಿರಬೇಕು. ಈಗ ಲೆಂಬುಳ ಪಾಠಕದ ಬಿರು ಬೇಸಿಗೆಯ ಎರೆನೆಲದಲ್ಲಿ ಕಾಲ ನೂಕುತ್ತಿರುವಾಗ ಅವನಿಗೆ ಹಳೆಯ ನೆನಪು ಮಿಂಚಿ ಬನವಾಸಿಯ ನಾಡೆಲ್ಲ ನಂದನ ವನದಂತೆ ತೋರುತ್ತಿದೆ. ಅಲ್ಲಿ ಹಿಂದೆ ಕಂಡ ಇಂಪು, ತಂಪು, ಸವಿ ಸೊಬಗುಗಳು ಅವನ ಹೃದಯವನ್ನು ಇಷ್ಟು ಮಟ್ಟಿಗೆ ಸೆಳೆದಿವೆ. ಪಂಪನು ಎಲ್ಲಿಯೇ ಹುಟ್ಟಿ ಬೆಳೆದಿರಲಿ, ಬನವಾಸಿಯ ಮಲೆನಾಡಿನಲ್ಲಿ ಅವನ ಜೀವಮಾನದ ಸಾರವತ್ತಾದ ಭಾಗ ಕಳೆದಿರಬೇಕು. ಅಲ್ಲಿಯ ಸೊಗಸು ಅವನ ಮನಸ್ಸನ್ನು ತಿದ್ದಿ ಕವಿತಾಶಕ್ತಿಯನ್ನು ಪುಟಗೊಳಿಸಿರಬೇಕು ಎನ್ನುವ ಈ ಸಕಾರಣವಾದ ಊಹೆ ಈ ಬಗೆಯ ವಿಮರ್ಶೆಗೆ ಒಂದು ನಿದರ್ಶನ. ಈ ರೀತಿಯಲ್ಲಿ ಕವಿ ಜೀವನವನ್ನು ನೋಡಿ ಕೃತಿಯ ಕೆಲವು ಸಂದರ್ಭಗಳನ್ನು ವ್ಯಾಖ್ಯಾನಿಸುವುದು, ಕೃತಿಯ ಕೆಲವು ಸಂದರ್ಭಗಳಿಂದ ಕವಿ ಜೀವನವನ್ನು ಊಹಿಸುವುದು ಸಾಧ್ಯವಾಗಬಹುದಾದರೂ, ಸ್ವಾರಸ್ಯವಾಗಿರಬಹುದಾದರೂ, ಆ ಕವಿ ಜೀವನದ ವಿವರಗಳು ದೊರೆಯದಿದ್ದಲ್ಲಿ ಅಥವಾ ಕೃತಿಯ ಹಲವು ಸಂದರ್ಭಗಳಿಂದ ಕವಿ ಜೀವನವನ್ನು ನಾವು ಊಹಿಸದಿದ್ದಲ್ಲಿ ಕೃತಿಯ ಈ ಭಾಗಗಳು ತಮಗೆ ತಾವೇ ಸ್ವಾರಸ್ಯವಾಗುತ್ತಿರಲಿಲ್ಲವೇ ಎಂಬ ಪ್ರಶ್ನೆ ನಿಲ್ಲುತ್ತದೆ. ನಿಜ, ಕಾವ್ಯವನ್ನು ಮೊದಲು ಅದು ಇರುವಂತೆ ನೋಡುತ್ತೇವೆ. ಅದು ತನಗೆ ತಾನೇ ನೀಡುವ
ಸೊಗಸನ್ನು ಸವಿಯುತ್ತೇವೆ. ಆದರೆ ಕವಿ ಜೀವನದ ವಿವರಗಳಿಂದ ನಮ್ಮ ಕೃತಿ ವ್ಯಾಖ್ಯಾನಕ್ಕೆ ಸಹಾಯವಾಗುವುದಾದರೆ, ಕೃತಿಯ ಕೆಲವು ಪ್ರಸಂಗಗಳ ಆಧಾರದಿಂದ ಕವಿ ಜೀವನದ ಬಗೆಗೆ ನಾವು ಮಾಡುವ ಊಹೆ ಸಮರ್ಪಕವಾಗುವುದಾದರೆ ಇದರಿಂದ ತೊಂದರೆಯೇನೂ ಇಲ್ಲವಲ್ಲ. ವಾಸ್ತವವಾಗಿ ವಿಮರ್ಶಕರಾದವರು ಈ ವಿಷಯಗಳನ್ನು ಬಳಸಿಕೊಳ್ಳಬಹುದಾದ ಮಿತಿ ಇಷ್ಟು. ಈ ಮಿತಿಯೊಳಗೆ ನಿಂತು ವಿಮರ್ಶಕ ಈ ವಿಧಾನವನ್ನು ಅನುಸರಿಸುವುದರಿಂದ ತೊಂದರೆಯೇನೂ ಇಲ್ಲ. ಆದರೆ ಅನೇಕ ವೇಳೆ ವಿಮರ್ಶಕರು ಈ ಗಡಿಯನ್ನು ದಾಟುವುದರಿಂದ ಆಗುವ ಕೋಲಾಹಲಗಳು ವಿಶೇಷವಾಗಿವೆ. ಕವಿ ಜೀವನ ಚರಿತ್ರೆಗೆ ಕೃತಿ ವಿಮರ್ಶೆಯಲ್ಲಿ ಕೊಡಬೇಕಾದ ಸ್ಥಾನ ಎಷ್ಟೆಂಬುದನ್ನು ಅರಿಯದೆ ವಿಮರ್ಶೆಯಲ್ಲಿ ಸಾಕಷ್ಟು ಗೊಂದಲವಾಗಿದೆ. ಈ ಗೊಂದಲದಿಂದ ವಿಮರ್ಶೆಗೆ ಆಗಿರುವ ಅಪಾಯಗಳು ಎರಡು. ಕವಿ ಜೀವನ ಚರಿತ್ರೆಯಲ್ಲಿ ಕಂಡುಬರುವ ಕವಿಯ ಆದರ್ಶಮಯವಾದ ಸಾತ್ವಿಕ ನಡವಳಿಕೆಗಳನ್ನು ಕವಿಯ ದಾರುಣವಾದ ದುಃಖ ದಾರಿದ್ರ್ಯಗಳ ವಿಚಾರವನ್ನು ಓದಿ ಕವಿಯ ಬಗೆಗೆ ಅನಾವಶ್ಯಕವಾದ ಗೌರವವನ್ನು ಮರುಕವನ್ನು ತಾಳಿ ಆತನ ಕೃತಿಗೆ ನ್ಯಾಯವಾಗಿ ಸಲ್ಲಬೇಕಾದ್ದಕ್ಕಿಂತ ಮಿಗಿಲಾದ ಪ್ರಶಂಸೆಯನ್ನು ಸುರಿಸುವುದು ಒಂದು. ಎರಡನೇದು, ಕವಿ ಜೀವನದ ವಿವರಗಳನ್ನು ಓದಿ ಆತನ ಬದುಕು ವಿಚಿತ್ರವೂ ಸಂದಿಗ್ಧವೂ ನಮ್ಮನ್ನು ತನ್ನ ಅನೈತಿಕ ವರ್ತನೆಗಳಿಂದ ದಂಗುಬಡಿಸುವಂಥದೂ ಆಗಿದ್ದಲ್ಲಿ ಆತನ ಕೃತಿ ನಿಜವಾಗಿಯೂ ಸೊಗಸಾಗಿದ್ದರೂ ಮಹತ್ತಾಗಿದ್ದರೂ ಅದು ಆತನ ಜೀವನ ಚರಿತ್ರೆ ನಿರೂಪಿಸುವ ವಾಸ್ತವ ಜೀವನಕ್ಕೆ ವಿರುದ್ಧವಾಗಿರುವ ಕಾರಣದಿಂದ ಅದನ್ನು ಕೀಳ್ಗಳೆಯುವುದು. ಸಾಹಿತ್ಯ ವಿಮರ್ಶೆಯಲ್ಲಿ ಈ ಎರಡನೆಯದು ಬಹು ಸುಲಭವಾಗಿ ಎಂಥವರನ್ನು ತಪ್ಪು ಹಾದಿಗೆ ಎಳೆಯುವಂಥದ್ದು. ಏಕೆಂದರೆ ಕವಿಕೃತಿಯೆಲ್ಲವೂ ಆತನ ವಾಸ್ತವ ಜೀವನಕ್ಕೆ ಸಾಕ್ಷಿಯಾಗಿರುತ್ತದೆ ಎಂದು ಹೊರಟ ಇಂಥವರಿಗೆ ಕವಿಕೃತಿಗೂ ಕವಿ ಜೀವನಕ್ಕೂ ಇರುವ ಅಂತರ ದಿಗ್ಭ್ರಮೆಗೊಳಿಸುತ್ತದೆ. ಕವಿಯ ಕಾವ್ಯ ಮಾತ್ರ ಎಷ್ಟೊಂದು ಉದಾತ್ತವಾಗಿದೆ, ಆದರೆ ಅವನ ಜೀವನ ಮಾತ್ರ ಅದಕ್ಕೆ ಅನುಗುಣವಾಗಿ ಇಲ್ಲವಲ್ಲ. ಅವನಿಗೂ ಕೃತಿಗೂ ಹೋಲಿಸಿದರೆ ಕವಿಕೃತಿಯೆಲ್ಲವೂ ಎಷ್ಟೊಂದು ಅಪ್ರಾಮಾಣಿಕವಾಗಿದೆ. ಇಂಥ ಅಪ್ರಾಮಾಣಿಕನಾದ ಕವಿ ತನ್ನ ಕೃತಿಯಲ್ಲಿ ಮಾಡಿರುವ ಮೋಸವನ್ನೇ ನಾವು ಕಣ್ಮುಚ್ಚಿ ಕಾವ್ಯವೆಂದು ಮೆಚ್ಚುತ್ತಿದ್ದೇವಲ್ಲ. ಹಾಗಾದರೆ ನಾವು ಅವನ ಜೀವನದ ವಿವರಗಳನ್ನು ನೋಡದೆ ಕೇವಲ ಕೃತಿಯನ್ನು ಮಾತ್ರ ನೋಡಿದ್ದರೆ ಚೆನ್ನಾಗಿತ್ತೋ ಏನೋ ಇತ್ಯಾದಿ ಸಮಸ್ಯೆಗಳು ಓದುಗರನ್ನೂ ವಿಮರ್ಶಕರನ್ನೂ ಕಾಡುತ್ತವೆ.